ಇನ್ನೊಂದ್ಸಲ ಬರ್ಲಿ ಚಪ್ಪಾಳೆ ಜಾಣೆ ಮಗಳಿಗೋಸ್ಕರ. ನಾನು ಹೊಡಿಯಲ್ಲ. ಎಸಿ. ಓ ಸೂಪರ್ ಸೂಪರ್. ಜಾಣೆ ಮಗಳು ಕ್ಯಾಚ್ ಹಿಡಿದ್ಬಿಟ್ಲು. ಸಿಗುತ್ತಾ ನೋಡು, ಸಿಗುತ್ತಾ? ಸಿಗಲ್ವಾ? ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಊಟ ಮಾಡಿಕೊಂಡು ಹೊಲ್ದ ಹತ್ರ ಬಂದಿದ್ದೀನಿ. ನನ್ನ ಜೊತೆ ಇಲ್ಲಿ ನೋಡ್ರಿ ಅಮ್ಮ ಮಗಳಿಬ್ರು ಬಂದುಬಿಟ್ಟಿದ್ದಾರೆ. ಜೊತೆಲಿ ಒಂದು ಬ್ಯಾಗ್ ತಂದವ್ರೆ. ಬ್ಯಾಗಲ್ಲಿ ಏನೇನು ತುಂಬ್ಕೊಂಡು ಹೋಗ್ತಾರೆ ನೋಡೋಣ ಇವತ್ತು. ಫಸ್ಟು ಅಮ್ಮ ಮಗಳು ತೊಗರಿ ಗಿಡ ನೋಡೋಕೆ ಹೋಗ್ತಾವ್ರೆ. ಅದು ನಮ್ಮ ಜಾಣೆ ಮಗಳು ತೊಗರಿ ಕಾಳು ಹಾಕಿದ್ಲಲ್ಲ, ತೊಗರಿ ಗಿಡ ಅವರೆ ಗಿಡ, ಅದಕ್ಕೆ ನೋಡೋಣ ಅದನ್ನ ನೋಡಕ್ ಹೋಗ್ತಾವ್ರೆ. ತೊಗರಿ ಕಾಳು ಹಾಕಿದ್ದು ಅವರೆ ಕಾಳು ಹಾಕಿದ್ರಲ್ಲ. ಓ ಅಡಿಕೆ ಗಿಡ ಬೇರೆ ಐತೆ. ಅಡಿಕೆ ಗಿಡನ ನೋಡೋಣ, ಆಮೇಲೆ ತೊಗರಿ ಗಿಡ ನೋಡ್ಕೊಂಡ್ ಬಂದು ಆಮೇಲೆ ಅಡಿಕೆ ಗಿಡ ನೋಡಿ. ಮುಂದೆ ನಡಿ, ಬಾವಿ ಐತಿ. ಹುಷಾರಾಗಿ ನಡಿ ಮಗಳೇ, ಆಯ್ತಾ? ಬಾವಿ ಐತೆ, ಮುಂದೆ ನೋಡ್ಕೊಂಡು ನಡಿಬೇಕಾಯ್ತಾ? ಒಬ್ಬೊಬ್ರೆ ಅವ್ರಿ ಜೊತೆಲಿ ಕೈ ಇಟ್ಕೊಂಡು ಹೋಗ್ಬಿಡ್ರಿ, ಆಯ್ತಾ? ನೋಡ್ರಿ ಅಮ್ಮ ಮಗಳು ತೊಗರಿ ಗಿಡ ನೋಡ್ತಾವ್ರೆ. ನಮ್ ಜಾಣೆ ಮಗಳು ಅವತ್ತು ಹಾಕೋದ್ಲಲ್ಲ, ಬೆಳೆಯದ್ ಮಗಳ. ಇದು ಚಿಗ್ರದಲ್ಲ, ಕಟ್ ಮಾಡಿದ್ರೆ ಚಿಗ್ರುತ್ತಲ್ಲ, ಅದು ಚಿಗ್ರದು. ಬೆಳೆಯದು. ಇದು ತೊಗರಿ ಗಿಡದ ಸಾಲು, ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾಲು ತೊಗರಿ ಗಿಡ. ಒಂದ್ ಅವರೆ ಗಿಡ ಹಾಕಿದಿರ ಒಂದ್ಸಲ ಅಲ್ಲ, ಆಮೇಲೆ ಅವರೆ ಗಿಡ. ಇದೆಲ್ಲ ಅವರೆ ಗಿಡ ಬಿಟ್ಟೈತೆ ನೋಡ್ರಿ. ಇಲ್ಲಿ ಸಾಲು ಅವರೆ ಗಿಡ. 2 ಸಾಲು. ನನ್ನ ಮಗಳಿಗೆ ನನ್ನ ಕಡೆಯಿಂದನೂ ಚಪ್ಪಾಳೆ ಹೊಡೆಯಕ್ಕಾಗ್ಲಿಲ್ಲ. ಕೈಯಲ್ಲಿ ಮೊಬೈಲ್ ಇದೆ, ಸ್ಟಿಕ್ಕು, ಸೆಲ್ಫಿ ಸ್ಟಿಕ್ಕು, ಮೊಬೈಲ್. ನೀವು ಒಂದು ಚಪ್ಪಾಳೆ ಹೊಡಿರಿ. ಯಾರು ನೋಡ್ತಿದ್ರೆ ಎಲ್ಲಾರು. ನನ್ನ ಮಗಳಿಗೆ ಖುಷಿ ಆಗ್ತೈತೆ. ಸೊಪ್ಪು ಬೆಳಿತೈತಿ ಇದರಲ್ಲಿ. ಅಲ್ಲಿ ಬೈತೆ. ಆದರೆ ಒಂದೊಂದು ಸೊಪ್ಪು, ಯಾವ ಸೊಪ್ಪು ಗೊತ್ತಾ? ನಾನು ನೋಡಿದೆ ಮೊನ್ನೆ. ಯಾವ ಸೊಪ್ಪು ಅಂದರೆ ಉಳ್ಸೊಪ್ಪು ಮಾಡ್ತಾರಲ್ಲ, ಗಂಧದ ಸೊಪ್ಪು ಅಂತ ಸೊಪ್ಪು ಬೆಳೆದೈತೆ ಅಷ್ಟೇ. ಸೊಪ್ಪು, ಗೋಣಿ ಸೊಪ್ಪು ಬೆಳೆದೈತೆ ಅಷ್ಟೇ. ಬೇರೆ ಎಣ್ಣೆ ಸೊಪ್ಪು, ಗೊರ್ಜಿ ಸೊಪ್ಪು ಬೆಳೆಯಲ್ಲ. ಆ ಸೊಪ್ಪಲ್ಲ ಮಗಳೇ, ಅದು ಅಲ್ಬೋ ಹಸಿಕ್ ಮೇವು ಕಿತ್ತಾಕದಷ್ಟೇ. ಹಸಿಕ್ ಮೇವು ಹಸ ತಿಂತೈತೆ ಮೇವಿಗೆ. ಚೆನ್ನಾಗುತ್ತವೆ ತೊಗರಿ ಗಿಡ, ಗಿಡ, ಅಲಸಂದೆ ಗಿಡ ಇಲ್ಲಿ ಕಾಣಿಸ್ತಾನೆ ಇಲ್ಲ ನೋಡ್ರಿ. ಇದು ಅವರೆ ಗಿಡ, ಸಾಲ್ ಅವರೆ ಗಿಡ ಎಲ್ಲ ಹುಲ್ ಬೆಳ್ಕೊಂಡೈತೆ. ಕಟ್ ಮಾಡ್ಬೇಕು. ನಾನು ಅಳಸಂದೆ ಗಿಡನಾ? ಅಳಸಂದೆ ಗಿಡ ಅರಿಗ್ನಾಗ ಹಾಕಿರೋದಿರು. ಅಳಸಂದೆ ಗಿಡ ಅರಿಗ್ನಾಗ ಹಾಕಿರೋದು. ಹಾ, ಇಲ್ಲಿ ನೋಡ್ರಿ, ಇಲ್ಲಿ ಅಳಸಂದೆ ಗಿಡ. ಇದು ಅಳಸಂದೆ ಗಿಡ ಹಿಂಗಿರ್ತೈತೆ. ಅಳಸಂದೆ ಗಿಡ ಅರಿಗ್ನಾಗ ಹಾಕೈತೆ ನೋಡು. ಅರಿಗ್ನಾಗ ಹೇಳಿದ್ದು ಅವಳು, ಅರಿಗ್ನಾಗ ನೋಡು ಅಂತ. ಅರಿಗ್ನಾಗ ಹಾಕೈತೆ ನೋಡು. 2 ಸಾಲು 3 ಸಾಲು 2 ಸಾಲ ಬೇ ಅರಿಗ್ನಾಗ. ಈ ಕಡೆ ಆ ಕಡೆ ಅರಿಗ್ನಾಗೆ. ತೊಗರಿ ಗಿಡ ತುಳಿಬಾರ್ದು. ನೋಡು ನೋಡು, ತೊಗರಿ ಗಿಡ ತುಳಿಬಾರ್ದು ಅಂದ್ರೆ ತೊಗರಿ ಗಿಡನೇ ತುಳಿತೀಯಾ? ದಾಟ್ಕೊಂಡು ನಡಿಬೇಕಮ್ಮ. ಅದು ಇದು ಮೇಲೆ ನಡಿಬಾರ್ದು, ಬೀಳ್ತೀಯಾ. ಬಾರಮ್ಮ ಕೆಳಗಡೆ. ದಾಟ್ಕೊಂಡು ನಡಿ. ಮುಂದೆ ನೋಡ್ಕೊಂಡು ದಾಟ್ಕೊಂಡು ನಡಿಬೇಕು. ಜಂಪ್ ಮಾಡ್ಕೊಂಡಲ್ಲ, ಕಾಲು ಎತ್ತಿಕಿದ್ರೆ ಸಾಕು. ಜಂಪ್ ಏನು ಮಾಡಬೇಡ, ಆಯ್ತಾ? ನನ್ನ ಮಗಳೇ ನೋಡ್ಬಾ, ಇದು ನೋಡಿ. ಇದು ಗೊರ್ಜಿ ಸೊಪ್ಪೆ ತಾನೇ? ಇದು ಗೊರ್ಜಿ ಸೊಪ್ಪೆ. ಇದು ಗೊರ್ಜಿ ಸೊಪ್ಪು. ಆಮೇಲೆ ಇದು ಬೆಳೆದೈತೆ ನೋಡ, ಇದು ಅಣ್ಣೆ ಸೊಪ್ಪು. ಇದೊಂದು ಇಷ್ಟಾಗಿ ಸಿಕ್ಕಿದ್ರೆ ಸಿಕ್ತೈತೆ ಅಷ್ಟೇ. ಅದೆಲ್ಲ ಬೆಳೆಯಲ್ಲ. ಗೊರ್ಜಿ ಸೊಪ್ಪು, ಅಣ್ಣೆ ಸೊಪ್ಪು ಈ ಕೆಳಗಡೆ ಅರಿಗ್ನಾಗೆ. ಇದೊಂದು ಸುಮ್ಮನೆ ಹಿಂಗೆ ಸೈಡಲ್ಲೆಲ್ಲ ಒಂಚೂರು ಬೆಳೀತೈತೆ ಅಷ್ಟೇ. ಎಷ್ಟು ನೋಡು, ಎಷ್ಟು. ಈ ಗದ್ದೆ ಮತ್ತೆ ಈ ಗದ್ದೆ, 2 ಗದ್ದೆನೂ. ಜಾಣೆ ಒಬ್ಳು ಹಾಕಿದ ನೋಡಿ. ಇನ್ನೊಂದ್ಸಲ ಬರ್ಲಿ ಚಪ್ಪಾಳೆ ಜಾಣೆ ಮಗಳಿಗೋಸ್ಕರ. ನಾನು ಹೊಡಿಯಲ್ಲ. ನಾನು ಎಷ್ಟೊಂದು ಕೆಲಸ ಮಾಡ್ತೀನಿ, ನನ್ಗೆ ಹೊಡ್ಸೋದೇ ಇಲ್ಲ ಚಪ್ಪಾಳೆನ. ಈಗ ನಮ್ಮ ಗಾರ್ಡನ್ ನೋಡುವ ಸಮಯ. ನಮ್ಮ ಶ್ರೀಮತಿಯವರು ಅದಕ್ಕೋಸ್ಕರ ಬಂದವ್ರೆ. ನಿಧಾನ ನೋಡ್ರಿ. ಬಾಳೆ ಗಿಡ ಯಾಕೋ ಚಿಗ್ರೆ ಇಲ್ಲಲ್ಲ? ಚಿಗ್ರೆ ಐತಿ.
ಅಲ್ಲ ಇಕ್ಕದು ಇಷ್ಟು ಚಿಕ್ಕ ಚಿಕ್ಕದಾಗ ಇಂಥವೇ ಇಕ್ಬೇಕು. ಇದಿನ್ನೂ ಇದಿರುತ್ತೋ ಬರೀ ಗೆಡ್ಡೆ ಅಷ್ಟೇ, ಎಲೆನೇ ಇರಲಿಲ್ಲ, ಬರೀ ಇಷ್ಟು ದಪ್ಪ ಗೆಡ್ಡೆ ಇಕ್ಕಿದ್ದು. ಅದು ಚಿಗುರಿ ಬೆಳೆದೈತೆ ನೋಡು ಹಂಗೆ. ಅದು ಗಿಡ ಇಕ್ಕಿದ್ದೀರಾ ಅನ್ಸುತ್ತಲ್ಲ ಸ್ವಲ್ಪ, ಅಂದರೆ ಚಿಕ್ಕ ಚಿಕ್ಕ ಎಪ್ಕೊಬರೋದಷ್ಟೇ, ಅಂದರೆ ಚಿಕ್ಕ ಚಿಕ್ಕ ಅಷ್ಟೇ ಎಪ್ಕೊಬರೋದು. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬಾಳೆ ಗಿಡ ಇಕ್ಕಿದ್ದೀವಿ. ನನ್ನ ಮಗಳೆಲ್ಲ ಒಂದು ಬಾಳೆ ಗಿಡ ನೋಡ್ತಾ ಅವಳೆ. ಇಲ್ಲಿ ನೋಡು ಒಣಗೋಗೈತೆ, ಚಿಗುರ್ತೈತೆ ಇದು. ಇಲ್ಲೊಂದು ಒಣಗೋಗಿದ್ದಂಗೆ ಐತಿ, ಏನೋ ನೋಡಬೇಕು, ಚಿಗುರುತ್ತೈತೆ ಇಲ್ಲಾಂದ್ರೆ ಚಿಗುರಿಲ್ಲ ಅಂದರೆ ಬೇರೆ ತಂದಿಕ್ಬೇಕು. ಇಲ್ಲಿ ಈ ಜಾಗದಲ್ಲಿ ಬಾಳೆ ಗಿಡ ಎಲ್ಲ ಒಂದು 20 ಇನ್ನೇನು ದೊಡ್ಡವಿಕ್ತಾರೆ ಅಂದ್ಕೊಂಡ ಬಾಳೆ ಗಿಡ. ಇಲ್ಲ, ಕಂದುಗಳು ಚಿಕ್ಕವು ತಂದಿಕ್ಕದು. ಒಂದು 20 ಬಾಳೆ ಗಿಡ ಇಕ್ಕಿದ್ದೀವಿ ಇಲ್ಲಿ. ನಾನು ಬಾಳೆ ತೋಟದ ಓನರು. ಗುಂಡಿ ತೆಗೆದಿದ್ದು ಮಾತ್ರ ನಾವು ಕೆಲಸಗಾರರು. ಎಲ್ಲ ಒಣಗ್ತವೆ ಯಾಕೆ ಅಡಿಕೆ ಗಿಡ? ನೋಡ್ರಿ, ಇಲ್ಲಿ ಅಡಿಕೆ ಗಿಡ ಇಕ್ಕಿದ್ದೀವಲ್ಲ, ಅಡಿಕೆ ಗಿಡ ಪ್ಯಾಕ್ ಮಾಡಿ ಇಲ್ಲಿ ಜೋಡಿಸಿದ್ದೀವಿ. ಆದರೆ ಒಂದೊಂದೆಲ್ಲ ಬೆಳ್ಳಗಾಗವೆ, ಎಲೆ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟವೆ, ಹಣ್ಣಾಗ್ತವೆ. ನೀರು ಚೆನ್ನಾಗೈತೆ ನೋಡ್ರಿ, ತನ್ವ ಐತೆ, ತ್ಯಾವ ಐತೆ, ಮಣ್ಣು ಹಸಿ ಹಸಿ ಐತೆ, ಮಳೆ ಬಂದೈತೆ. ಆದರೂ ಎಲ್ಲ ಒಣಗ್ದಂಗೆ ಆಗ್ತವೆ. ಮೋಸ್ಟ್ಲಿ ಇಲ್ಲಿ ಬಿಸಿಲು ಜಾಸ್ತಿ ಅನ್ಸುತ್ತೆ, ನೆಳ್ಳಗಿಕ್ಬೇಕಿತ್ತು ಅನ್ಸುತ್ತೈತೆ, ಅದಕ್ಕೆ ನಮಗೆ ಗೊತ್ತಾಗಿಲ್ಲ. ಇಲ್ಲಿ ಜೋಡ್ಸೋಕೆ ಚೆನ್ನಾಗೈತೆ ಅಂತ ಜೋಡಿಸಿದ್ವಿ, ನೋಡಬೇಕು. ಹಿಂಗೆ ಆಗ್ತಾಯಿದ್ರೆ ಎಲ್ಲ ತೋಟಕ್ಕೆ ನೆಳ್ಳಕ್ಕೆ ಜೋಡಿಸ್ಬೇಕು. ನೆರಳು ಬರ್ತೈತಿ ಇಲ್ಲೆಲ್ಲ ಗೊತ್ತಾ, ಆ ಕಡೆ ತೋಟದ್ದು 3 ಗಂಟೆ ಮೇಲೆ ಆ ಕಡೆ ತೋಟದಿಂದ ನೆರಳು ಬರ್ತೈತೆ. ಇವಾಗ ಬಿಸಿಲು ಜಾಸ್ತಿ ಮಧ್ಯಾಹ್ನದ, ಅದಕ್ಕೆ ಅನ್ಸುತ್ತೆ ನನಗೇನೋ. ಮಳೆ ಬಂದೈತಲ್ಲ ಮೊನ್ನೆ, ತ್ಯಾವ ಐತೆ, ಬಿಸಿಲುಗೆ ಅನ್ಸ್ತೈತೆ ನೋಡಿ. ಎಲ್ಲ ಹೆಂಗಾಗಿದೆ, ಹೆಂಗ್ ಹಸ್ರುಗಿದ್ವು ಎಲ್ಲ ಜೋಡಿಸ್ಬೇಕು ಸುಮ್ಮನೆ ಆ ಕಡೆಗೆ. ಇಲ್ಲೊಂದು 2 ನೋಡಿ, ಇಲ್ಲಿ ಚೆನ್ನಾಗಮ್ಮ ಈ ಕಡೆ. ಇವೇನಾಗಿಲ್ಲ, ಏರಿಗ್ನಾಗಿರವು ನೋಡಿ. ನೋಡಿ ಇದು ನೋಡಿ ಎಷ್ಟು ಚೆನ್ನಾಗೈತೆ. ಈ ಗಿಡ ಚೆನ್ನಾಗೈತೆ ನೋಡು. ನೋಡಿ ಇಲ್ಲೆಲ್ಲ ಬೆಳ್ಳಗಿಡೋಣ ಅಂತ. ಟೊಮೊಟೊ ಗಿಡ ಐತೆ. ಇವೆಲ್ಲ ಟೊಮೊಟೊ ಗಿಡ ಬೆಳೆದ. ಇವೇನು ಗೊತ್ತಾ, ಟೊಮೊಟೊ ಗಿಡ ಹೆಂಗ್ ಬೆಳೆದಿರೋದು ಇವೆಲ್ಲ? ಗೊಬ್ಬರದಲ್ಲಿ. ಗೊಬ್ಬರ ತುಂಬಿದ್ವಲ್ಲ, ಇಲ್ಲಿ ನೋಡಿ, ಇಲ್ಲೊಂದು ಬೆಳೆದೈತಿದ್ರಿ. ಈ ಪ್ಯಾಕೆಟ್ ಒಳಗಡೆ ಎಲ್ಲ ಟೊಮೊಟೊ ಗಿಡ ಬೆಳೀತವೆ. ಇಲ್ಲೊಂದು ಟೊಮೊಟೊ ಗಿಡ ಬೆಳೆದೈತೆ. ಗೊಬ್ಬರ ತುಂಬಿದ್ವಲ್ಲ, ಆ ಗೊಬ್ಬರದಲ್ಲಿ ಇರ್ತೈತೆ ಬೀಜ, ಆ ಬೀಜ ಬೆಳೆದಿದೆ. ಏನು ಗೊತ್ತಾ ಬಿಡು, ಇನ್ನೊಂದು ನಾಳೆ ನಾನು ನೋಡ್ತಾ ಬಂದು ಇಲ್ಲೆಲ್ಲ ಕಾಂಗ್ರೆಸ್ ಗಿಡ ಐತೆ ನೋಡಿ ಹಿಂದೆಲ್ಲ, ಅದೆಲ್ಲ ಅಚ್ಚುಕಟ್ಟು ಮಾಡಿ ಈ ಟೊಮೊಟೊ ಗಿಡ ಕಿತ್ಬಿಟ್ಟು ಎಲ್ಲ ಉಣ್ಬಿಡೋಣ. ಒಂದು ಕಡೆ ಉಣ್ಬಿಟ್ರೆ ಬೆಳ್ಕತ್ತವೆ. ಈಗ ಅಲ್ಲಿ ಇದು ಕುಂಬಳಕಾಯಿ ಬಿಟ್ಟೈತೆ, ಬಾ ಕಿತ್ಕೊಬರೋಣ ಹೋಗಿ. ಅದು ಹೇಳ್ತೀನಿ ಬಾ. ನನ್ನ ಮಗಳು ನೋಡಿದ್ಲು ಅವತ್ತು. ಓ, ಮಗಳಿಗೆ ಬಹುಮಾನ ಸಿಕ್ಬಿಡ್ತು. ಏನಕ್ಕೆ ಮುತ್ತು ಕೊಟ್ಟಿತ್ತು ನಿನ್ನ ಮಗಳಿಗೆ? ನನ್ನ ಮಗಳಲ್ವಾ ಅದಕ್ಕೆ. ಇದನ್ನ ಏನೋ ಕಾಳು ಹಾಕಿದ್ಲಲ್ಲ ಅದಕ್ಕೆ ಅವತ್ತು. ಹುಷಾರು, ನಿಧಾನಕ್ಕೆ ಬಿಡ್ಸು. ಆಮೇಲೆ ನೋಡ್ರಿ, ಅದು ಎಳ್ಳಿ ಗಿಡ ಅಲ್ಲ, ಕಿತ್ತಲೆ ಗಿಡ ಅನ್ನಿಸ್ತೈತೆ, ನನಗೆ ಗೊತ್ತಿಲ್ಲ. ಅದ್ರ ಮೇಲೆ ತೊಂಡೆ ಗಿಡ ಬೇರೆ ಬೆಳ್ಕೊಂಡೈತಲ್ಲ ನೋಡು. ಎಲ್ಲ ಕಿತ್ಕ ನೋಡು, ಸ್ಮೆಲ್ ನೋಡ್ರೆ ಗೊತ್ತಾಗ್ತೈತೆ ಮೋಸ್ಟ್ಲಿ ಅದಕ್ಕೆ. ಕೊಡು ನೋಡೋಣ. ಇದು ನಿಂಬೆ ಅಂದರೆ ಗಜ ನಿಂಬೆ ಅಂತಾರಲ್ಲ, ಅವತ್ತು ಉಪ್ಪಿನಕಾಯಿ ತಿಂತಲ್ಲ ನಿಮ್ಮ ಅಣ್ಣವ್ರ ಮನೇಲಿ, ಆ ಥರದ್ದು ನಿಂಬೆಕಾಯಿ ಗಿಡ. ಇದು ಎಳ್ಳಿಕಾಯಿದು ಸ್ಮೆಲ್ ಬರ್ತಾ ಇಲ್ಲ, ನಿಂಬೆ ಹಣ್ಣಿಂದು ಸ್ಮೆಲ್ ಬರ್ತಾ ಬೇರೆ ಥರ ಬರ್ತಾ ಇದೆ. ಗಜ ನಿಂಬೆದು ನೋಡ್ರಿ, ಇಲ್ಲೊಂದು ನಿಂಬೆ ಗಿಡದ ಗಜ ನಿಂಬೆ ಅಂತಾರೆ ಆ ಗಿಡ. ಎಳ್ಳಿ ಗಿಡ ಅಂತ ತಂದಿಟ್ಟಿದ್ದು, ಅದು ಈ ಥರ ಬೆಳ್ಕೊಬಿಟ್ಟೈತೆ. ನರ್ಸರಿಲಿ ಮೋಸ ಮಾಡೋರೆ ನಮಗೆ. ಅವಾಗ ಯಾರೋ ಬಂದಿದ್ರು ಇಲ್ಲಿ ಮಾರಕ್ಕೆ, ಅಂತ ತಗೊಂಡು ಬೆಳೆಸಿರೋದು. ಅದ್ರ ಮೇಲೆಲ್ಲ ತೊಂಡೆ ಗಿಡ, ತೊಂಡೆ ಬಳ್ಳಿ ಇಲ್ಲ ಐತೆ ನೋಡ್ರಿ. ಇದು ತೊಂಡೆಕಾಯಿ ಬಳ್ಳಿ ಬೆಳ್ಕೊಬಿಟ್ಟೈತೆ ನೋಡ್ರಿ. ಇದು ತೊಂಡೆಕಾಯಿ, ಈ ತೊಂಡೆ ಗಿಡಕಾಯಿ ಬಳ್ಳಿ ಇದು ಎಲ್ಲ ಬೆಳ್ಕೊಬಿಟ್ಟೈತೆ. ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿ. ಚಿಕ್ಕ ಹುಡುಗಿ ಇದ್ದಾಗ ಹೇಳ್ತಾ ಇದ್ದೆ. ಚೆನ್ನಾಗಿ ಹೇಳ್ತಿಲ್ಲ, ಚಿಕ್ಕ ಮಗು ಇದ್ದಾಗ. ತೊಂಡೆ ಗಿಡ ಎಲ್ಲ ಬೆಳ್ಕೊಂಡೈತಲ್ಲ, ಅದ್ರ ಮೇಲೆ ಹಂಗೇನೆ ಕುಂಬಳು ಬಳ್ಳಿನೂ ಬೆಳ್ಕೊಬಿಟ್ಟೈತೆ. ಹಿಂಗೆ ಬೆಳ್ಕೊಂಡೈತೆ ನೋಡ್ರಿ, ಇದೆಲ್ಲ ಕುಂಬಳು ಬಳ್ಳಿ. ಇದು ಅಲ್ಲಿ ಇದ್ರ ಬುಡ ಬಂದು ತೋರಿಸ್ತೀನಿ ನಿಮಗೆ. ಇಲ್ಲೈತಿ ಇದ್ರ ಬುಡ ನೋಡ್ರಿ. ಈ ಕುಂಬಳು ಗಿಡ ಬಂದು ನಾವು ಬೆಳೆದಿರೋದಲ್ಲ, ನಾವು ಉಣಿರೋದಲ್ಲ, ಬೀಜ ಉಣಿಸಿಲ್ಲ. ಇದು ತೋಟಕ್ಕೆ ಗೊಬ್ಬರ ಹಾಕುವಾಗ ಗೊಬ್ಬರದಲ್ಲಿ ಬಂದೆಲ್ಲ ಬೆಳ್ಕೊಂಡಿರೋದು.
ಇಲ್ಲೆಲ್ಲ ತೋಟ ತುಂಬ ಅಳ್ಕೊಬಿಟ್ಟೈತೆ. ಇಲ್ಲೆಲ್ಲ ಅಳ್ಕೊಂಡೈತೆ ನೋಡ್ರಿ, ಇಲ್ಲೆಲ್ಲ ಬೆಳ್ಕೊಂಡು ಹೋಗ್ತೈತೆ ಮುಂದೆ ಮುಂದೆ ಎಲ್ಲ. ಅಲ್ಲೆಲ್ಲ ಹೂವು ಆಗೈತೆ, ಇಲ್ಲೆಲ್ಲ ಹೂವು ಆಗೈತೆ, ಕುಂಬಳು ಹೂವು. ಮತ್ತು ಈ ಕುಂಬಳು ಚಿಗುರಿರ್ತೈತಲ್ಲ, ಎಳೆ ಕುಡಿ, ಈ ಕುಂಬಳು ಚಿಗುರು ಎಲೆಯಲ್ಲಿ ಮಸ್ಸೊಪ್ಪು ಮಾಡ್ತೀವಿ, ಸಖತ್ತಾಗಿರ್ತೈತೆ. ಬೆರಕೆ ಸೊಪ್ಪು ಜೊತೆ ಹಾಕಿ ಮಾಡೋದು ಸಖತ್ತಾಗಿರ್ತೈತೆ. ತೋಟಕ್ಕೆ ತುಂಬ ಬೆಳ್ಕೊಂಬಂದೈತೆ ನೋಡ್ರಿ ಇದೆಲ್ಲ. ಇಲ್ಲಿ ಇವಾಗ ಹೂವು ಆಗಿ ಪೀಚ್ ಆಗ್ತಾ ಐತೆ. ಇದು ಪೀಚು ಏನಮ್ಮ? ಇಲ್ಲಿ ನೋಡು, ಏನು ಇನ್ನೊಂದು ಪೀಸ್ ಆಗೈತೆ ನೋಡ್ದಾ? ಇನ್ನೊಂದು ಇದು 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 ಓ ಇಲ್ಲಿ ನೋಡಿ, ಇಷ್ಟೊಂದು ಕುಂಬಳಕಾಯಿ ಬಿಡ್ತೈತೆ. ಇಲ್ಲೊಂದು ಪೀಸ್ ಆಗೈತೆ. ಒಂದಲ್ಲ ಎರಡಿದಾವ ನೋಡು, ಚಿಕ್ಕದು. ಹಾಂ, ಅದ್ರ ಪಕ್ಕದಲ್ಲಿ ಕೆಳಗಡೆ ಒಂದೈತಿ. ಬಾಯಿಲ್ಲ ಹಂಗೆ ಈ ಕಡೆ 2 ಪೀಸು. ಅಲ್ಲಿ ಮೇಲೆ ದೊಡ್ಡದು ಹೂವು ಐತೆ ನೋಡು. ಹಾಂ, ಅಲ್ಲಿ ಎಲೆ ಐತೆ, ಮರೆನಲ್ಲಿ ಎಲೆ ಕಾಣಿಸ್ತು. ಹಾಂ ಕಾಣಿಸ್ತು. ಅಲ್ಲೊಂದು ಎಷ್ಟೊಂದು ಕುಂಬಳಕಾಯಿ ಪೀಸ್ ಆಗವೆ. ಆದರೆ ಕುಂಬಳಕಾಯಿ ಸೀಸನ್ ಅಲ್ಲ ಅನ್ಸುತ್ತೆ. ಇವಾಗ ಬಿಡಕ್ಕೆ ಸ್ಟಾರ್ಟ್ ಮಾಡ್ಬೋದೇನೋ. ಆದರೆ ಬೇಸಿಗೆನಲ್ಲೆಲ್ಲ ಇದು ಬಳ್ಕೊಳ್ತಾ ಇತ್ತಲ್ಲ, ಬೆಳಿತಿತ್ತು. ಹೂವು ಆಗೋದು ಮತ್ತು ಹೂವು ಒಣಗೋಗೋದು. ಮೋಸ್ಟ್ಲಿ ಅದು ಬೇಸಿಗೆನಲ್ಲಿ ಬಿಡಲ್ಲ ಅನ್ಸುತ್ತೆ. ಇವಾಗ ಮಳೆಗಾಲ ಶುರು ಆಯ್ತಲ್ಲ, ಇವಾಗ ಹೂವು ಆಗಿದ್ದಾವೆ ಹಂಗೆ. ಅವಾಗ ಹೂವು ಆಗಿದ್ದು ಗೊತ್ತಾ, ಎಷ್ಟೊಂದು ನಾನು ಅಂದ್ಕೊತಿದ್ದೆ ಇಷ್ಟೊಂದು ಕುಂಬಳಕಾಯಿ ಬಿಡ್ತಿತ್ತೇನೋ ಅಂತ. ಹೂವು ಆಗೋದು, ಹೂವು ಹಂಗೆ ಒಣಗೋಗ್ಬಿಡೋದು, ಉದ್ರೋಗ್ಬಿಡೋದು ಹೂವನ, ಹೂವು ಎಲ್ಲ. ಈಗ ಈ ಕುಂಬಳ ಗಿಡದಲ್ಲಿ ಪೀಸ್ ಆಗವೆ. ಅಷ್ಟೇ ಅಲ್ಲದೆ ಕುಂಬಳ ಗಿಡದಲ್ಲಿ ಮೊದಲನೇ ಕುಂಬಳಕಾಯಿ ಬಿಟ್ಟು ನೋಡ್ರಿ, ಇದೆಲ್ಲ ಗಿಡ ಕುಂಬಳಕಾಯಿ ಕವರ್ ಮಾಡಿದ್ದೀನಿ. ಯಾಕೆಂದರೆ ಕುಂಬಳಕಾಯಿಗೆ ದೃಷ್ಟಿ ಆಗಬಾರ್ದು, ಓಕೆ, ಅದಕ್ಕೆ ಅಡಿಕೆ ಗರಿ ಮುಚ್ಚಿ ಕವರ್ ಮಾಡಿದ್ದೆ. ಕವರ್ ಮಾಡಿದ್ದೆ. ಹ್ಞೂ, ಕಿತ್ಕ. ಕಿತ್ಕತೀನಿ. ಕಿತ್ಕತಿಯಾ? ಹ್ಞೂ. ಹಾಂ, ಹಂಗೆ ತೊಟ್ಟು ಬರ್ಕೊಳ್ಳೋದು. ಅದು ಮುಳ್ಳಿರ್ತೈತಲ್ಲ, ಸ್ವಲ್ಪ ತೊಟ್ಟು ಏನಾಗಲ್ಲ, ಬಿಡು. ಬ್ಯಾಗ್ನಲ್ಲಿ ಇಟ್ಕ. ಕುಂಬಳಕಾಯಿನ ಹಂಗೆ ತಗೊಂಡು ಬರ್ತಂತೆ. ಅದು ಸ್ವಲ್ಪ ತೊಟ್ಟು ಮುಳ್ಳಿರ್ತೈತೆ. ಕುಂಬಳಕಾಯಿನ ಹಂಗೆ ತಗೊಂಡು ಬರ್ತಂತೆ. ಏನಾದ್ರು ಬಟ್ಟೆ ಮುಚ್ಕೊಂಡು ಏನಾದ್ರು ತಗೊಂಡೋಗ್ಬೇಕಂತೆ. ಯಾಕೆ? ದೃಷ್ಟಿ ಆಗುತ್ತೆ ಅಂತ. ಹಾಂ, ಕುಂಬಳಕಾಯಿಗೂ ದೃಷ್ಟಿ ಆಗುತ್ತಾ? ಕುಂಬಳಕಾಯಿಗೆ ಜಾಸ್ತಿ ದೃಷ್ಟಿ ಆಗುತ್ತೆ. ಅದು ದೃಷ್ಟಿ ಆದರೆ ಬೇಯಲ್ವಂತಲ್ವ ಸರಿಯಾಗಿ? ಗೊತ್ತಿಲ್ಲ, ಅದು ಒಟ್ಟಿಗೆ ದೃಷ್ಟಿ ಹಂಗಂತ ನಮ್ಮ ಅಜ್ಜಿ ಎಲ್ಲ ಹೇಳೋರಂಗಂತ. ನನಗೆ ಬೇಯಲ್ಲ, ಬೇಗ ಸರಿಯಾಗಿ ಬೇಯಲ್ಲ, ದೃಷ್ಟಿ ಆಗುತ್ತೆ ಅಂತ. ಕುಂಬಳಕಾಯಿನ ಯಾರು ಕತ್ಕೊಂಡು ಹೋಗ್ಬಾರ್ದಂತೆ. ಯಾರು ಕತ್ಕೊಂಡು ಹೋಗಲ್ವಂತೆ. ಯಾಕೆಂದ್ರೆ ಅಷ್ಟು ಆ ಕುಂಬಳಕಾಯಿ ತೂಕದಷ್ಟು ಬಂಗಾರ ಕೊಟ್ಟರು ಅದ್ರ ಪಾಪ ಪರಿಹಾರ ಆಗಲ್ವಂತೆ. ಯಾರು ಕದಿಯಲ್ಲ, ಅದಕ್ಕೆ ಅಲ್ಲಿ ಬಿಟ್ಟವ್ರು, ಹಂಗೆ ಬಿಟ್ಟರು ಕುಂಬಳಕಾಯಿ. ಎಲ್ಲಾದ್ರು ಕಿತ್ಕೊಂಡು ಹೋಗೋರು ಯಾರಾದ್ರು ಇಷ್ಟು ದಿನ ಹಂಗೆ ಬಿಡ್ತಿದ್ರಾ? ನಮ್ಮ ಶ್ರೀಮತಿ ಅವ್ರು ಇವತ್ತೊಂದು ದೊಡ್ಡ ಸಾಧನೆ ಮಾಡಿಬಿಟ್ಟವ್ರೆ. ಕುಂಬಳಕಾಯಿ ಕಿತ್ತ ಅಷ್ಟಪ್ಪ ಕುಂಬಳಕಾಯಿ ಕಿತ್ತ ದೊಡ್ಡ ಸಾಧನೆ ಮಾಡ್ತಾರೆ. ಎಳ್ಳಿಕಾಯಿ ಕಿತ್ಕೊಡ್ತಾರೆ. ಹೌದಾ? ಹಾಂ, ನೋಡ್ರಿ, ಎಳ್ಳಿ ಗಿಡದಲ್ಲಿ ಎಳ್ಳಿಕಾಯಿ ಬಿಟ್ಟವೆ. ಹೋಗಿ ರೋಟಿ ಕಡ್ಡಿ ತಗೋತೀನಿ, ಇಲ್ಲೇ ಇರಲಿ. ನನ್ನ ಮಗಳು ಎಣಿಸ್ತಾವಳೆ ಎಳ್ಳಿಕಾಯಿ ಇಷ್ಟಮೇ ಅಂತ. ಮಗಳೇ, ಇವಾಗಲ್ಲ, ಎಳ್ಳಿಕಾಯಿ ಕಿತ್ತ ಮೇಲೆ ಬ್ಯಾಗ್ ತುಂಬೋಗಿ ಎಣಿಸ್ಕೊ, ಆಯ್ತಾ? ಮರದಲ್ಲಿ ಎಣ್ಸೋಕ್ಕಾಗಲ್ಲ. ಏನಾಗಲ್ಲ, ಹಂಗೆಲ್ಲ ಕೀಳೋರು ಹಂಗೆ ಸಂತೆಗೆ ಮರ್ತಾರಲ್ಲ, ಎಲ್ಲ ಹಂಗೆ ಬೀಳಿಸೇ ತಂದಿರ್ತದ. ಮೇಲೆ ಹೋಗಿ ಮರದ ಕೈಯಲ್ಲಿ ಕಿತ್ಕೊಳಕ್ಕಾಗುತ್ತಾ? ಮುಳ್ಳಿರುತ್ತೆ ಇದು ಗಿಡದಲ್ಲಿ, ಎಳ್ಳಿ ಗಿಡದಲ್ಲಿ. ಸರಿ, ಹೋಗಿ ತಗೋತೀನಿ, ರೊಟ್ಟಿ ಕಡ್ಡಿ ತಗೋತೀನಿ. ಜಾಸ್ತಿ ಉದ್ದ ಆಯ್ತಲ್ಲ ಕಡ್ಡಿ, ಏನು ಮಾಡೋದು? ಕಡ್ಡಿ ಉದ್ದ ಆಯ್ತಾ? ನಾವು ಕಡ್ಡಿ ಚಿಕ್ಕದಾಗುತ್ತೆ ಅಂತ ಮಾತಾಡ್ಕೊತಾ ಇದೀವಿ, ನೀನ್ ನೋಡ್ರಿ ಉದ್ದ ಐತೆ ಅಂತಿದ್ಯಾ? ಯಾವ ಎಲ್ಲ ಗುಂಡಿ ಬೀಳ್ತೈತ್ ನೋಡು. ಎಲ್ಲೆಲ್ಲಿ ಕಾಣಿಸ್ತದೆ? ಅದು ಇದೊಂದು ಕಾಣಿಸ್ತು ನನಗೆ. ಬಾ ಮಗಳೇ, ಬಿದ್ದಿದ್ದೆಲ್ಲ ಕುಡಿಕ ಮಗಳ. ಎಲ್ಲಿ ಬಿತ್ತು ಅಮ್ಮ? ಇಲ್ಲಿ ಲೈಟು ಇಲ್ಲ ಸರ್. ಎಲ್ಲಿ ಮಗಳೇ ತೋರ್ಸು. ಅದು ಬೆಂಡೆಕಾಯಿ ಅಲ್ಲ, ಎಳ್ಳಿಕಾಯಿ. ಅವಳಿಂದ ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಅಲ್ಲೇ ಅವಳೆ. ಎಲ್ಲಿ ಮಗಳೇ? ಎಲ್ಲ ತೋರಿಸ್ತಾಳ ನೋಡಪ್ಪ. ಇದೆ ತಾನೆ? ಬಿಟ್ಟು ತಗೋಬ ಮಗಳೇ. ಅಲ್ಲೇ ಅಲ್ಲೇ ಬೇಡ, ಮೇಲ್ಗಿಲ್ ಬಿದ್ದತ್ತು. ಎಳ್ಳಿಕಾಯಿ ಮೇಲೆ ಬಿದ್ದ ಎಲ್ಲಿ ಎಲ್ಲ ಕಿತ್ಬಿಡೋರು.
ಇಲ್ಲಿ ಎಲ್ಡವೆ ಬಲ್ತವೆ ದೊಡ್ಡವೆ ಕೀಳ್ತೀನಿ ಕೆಂಜಿಗೆ ಸರಿಯಾಗಿ ಕೆಂಜಿಗೆ ಕಡಿತಾವ ಕಾಲ್ಗೆಲ್ಲ ಹುಷಾರು ಸಾದ್ರೆ ಆದ್ರಲ್ಲ ಕೆಂಜಿಗ ತೋಟದಾಗೆ ಕೆಂಜಿಗೆ ಸಿಕ್ಕಾಬಿಟ್ಟೆ ಕೆಂಜಿಗ ಬಿತ್ತು 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 ನೋಡ್ರಿ ಕಿತ್ಬಿಟ್ರು ಒಂದು ಎರಡು ಬಿದ್ಬಿಟ್ಟವೆ ತೋರ್ಸಕಮ್ಮಗೆ ಎಳ್ಳಿಕಾಯಿ ಇದು ತೊಂಡೆಕಾಯಿ ಬೆಂಡೆಕಾಯಿ ಎಲ್ಲ ಎಳ್ಳಿಕಾಯಿ ಕೆಳ ಹಿಂಗೆ ಇಟ್ಕೋ ಹೇಳ ಹಂಗೆ ತೋರ್ಸು ಇದು ತೊಂಡೆಕಾಯಿ ಬೆಂಡೆಕಾಯಿ ಅಲ್ಲ ಎಳ್ಳಿಕಾಯಿ. ಓ ಏನೋ ನೋಡ್ದೆ ಅಂತಲ್ಲ ಕೀಲ ತರ ಎಲ್ಲಿ ಎಳ್ಳಿಕಾಯಿ ಎಲ್ಲಿ ಕೈಗೆ ಸಿಗುತ್ತೆ. ಪುಟಾಣಿ ಎಳಿಕಾಯಿ ಅದು ದೊಡ್ಡದೇ ಎಳ್ಳಿಕಾಯಿ ಕೆಳಗಡೆ ಐತೆ ಅಷ್ಟೇ ನನ್ನ ಮಗಳು ಕೈಗೆ ಸಿಗ್ತೈತೆ ನೋಡ್ರಿ ಎಳ್ಳಿಕಾಯಿ ಒಂದು ಕೈಯಲ್ಲಿ ಕೊನೆ ಇಟ್ಕೊಂಡು ಮುಳ್ಳಿರ್ತಾವ ಹುಷಾರು ಇಟ್ಕೊತೀನಿ ಕೊನೆನ ಮೇಲೆ ನಾನು ಹಿಂಗೆತ್ತಿ ಹಾಂ ಹಂಗಲ್ಲ ತಿರ್ಗಿಸ್ಬೇಕು ಹಾಂ ಕಿತ್ಕೊಬಿಟ್ಟ ಏ ಕೈ ಇಲ್ಲಿ ನೋಡ್ರಿ ಅಯ್ಯೋ ಎಲೆನೇ ಕಿತ್ತು ಬಂತು ಪಾಪ ಹಾಂ ತಿರ್ಗಿಸ್ ಹಂಗೆ ತಿರ್ಮೆಟ್ಟು ಬರ್ತೈತೆ ಬಂತಾ ಹಾ ಬಂತು. ಇದೇನು ಕಾಯಿ ಹೇಳು ಬೆಂಡೆಕಾಯಿ ತೊಂಡೆಕಾಯಿ ಅಲ್ಲ ಎಳ್ಳಿಕಾಯಿ ಎಳ್ಳಿಕಾಯಿ ಅಲ್ಲ ಹೆರಳಿಕಾಯಿ ಅಂತಾರೆ ಇದನ್ನಲ್ಲ ಎಳ್ಳಿಕಾಯಿ ಅಲ್ಲ ಇದು ಹೆರಳೆಕಾಯಿ ಅಂತಾರೆ ನಮ್ಮ ಮಾಡು ಭಾಷೆಯಲ್ಲಿ ಎಳ್ಳಿಕಾಯಿ ಕೆಲವರು ಕಂಚಿಕಾಯಿನ ಕೊಂಚಿಕಾಯಿನ ಏನಂತಾರೆ ಅದು ಬೇರೆ ತಾನೆ ಕಂಚಿಕಾಯಿ ಇದನ್ನೇ ಎಳ್ಳಿಕಾಯಿನೇ ಕಂಚಿಕಾಯಿ ಅಂತಾರೆ ಬೇರೆ ಕಡೆ ಪಾಪ ಇದಾಗಿದೆ. ಎಷ್ಟಾಯ್ತು 5. 5 ಆಗಿರೋದು 1 ಡಜನ್ ಆದ್ರೂ ಕೀಳ್ಬೇಕು ಉಪ್ಪಿನಕಾಯಿ ಹಾಕೋದಕ್ಕೆ ಇನ್ನೊಂದು 8-10 ಕೀಳ್ತೀನಿ ಇಲ್ಲೇ ಒಂದು 3 ಇದಾವೆ ನೋಡಿ. ಹೌದಾ ಕಿಲ್ಲ ನೀರು ಎಲ್ಲೆಲ್ಲವ ತೋರಿಸು ನೀನು ತೋರಿಸ್ತವಲ್ಲ ಕಿತ್ತಾಕ್ತೀನಿ ಆಯ್ತಾ ಅಲ್ಲೊಂದಿದೆ ಕೆಳಗಡೆ ಇಲ್ಲೊಂದಿದೆ. ಸಿಕ್ತಾ ಕ್ಯಾಚ್ ಹಾ ಎಸಿ ಓ ಸೂಪರ್ ಸೂಪರ್ ನಾನೇ ಮಗಳು ಕ್ಯಾಚ್ ಹಿಡಿದ್ಬಿಟ್ಲು ಎಷ್ಟಾದ್ಮಮ್ಮ ಮಗಳೇ ಡಜನ್ಗಿಂತ ಜಾಸ್ತಿನೇ ಆಯ್ತು 13. 13 13 ಸರಿ ಡಜನ್ ಅಂದ್ರೆ ಎಷ್ಟು ಮಗಳೇ 12. 12 1 ಡಜನ್ ಅಂದ್ರೆ ತಗಮ್ಮ ಪಪ್ಪ ಅದು ಸೈಡಲ್ಲಿ ಎಲ್ಲೈತಿನ್ನ ಅಲ್ಲೇ ಐತಳ್ಬೆ ಹಿಂಗ ಅವಳು ಹಂಗೆ ಕೌಂಟ್ ಮಾಡ್ಕೋತಾವಳೆ 24. 1 ಡಜನ್ ಅಂತ 2 ಡಜನ್ ಆದ್ಮ ಮಗಳೇ ಕೊನೆಗೆ ಅಲ್ಲೊಂದೈತೆ ಇರು ಗಿಡ ಮುರ್ದಾಕಿಯ ಮುರಿಯಲ್ಲ ಇದೇನು ಕೊನೆ ಹ್ಞೂ ಮುರಿಯಲ್ಲ ನಿಧಾನ ಎಷ್ಟಾದ್ಮ ಮಗಳೇ 26. 26 1 ಡಜನ್ ಹೇಳಿದ್ರೆ 2 ಡಜನ್ ಎಳ್ಳಿಕಾಯಿ ಸಿಕ್ಕವೆ ನೋಡ್ರಿ ಪರಂಗಿ ಗಿಡ ತೋಟದಲ್ಲಿ ಬೆಳೆದಿರೋದು ಇದು ಅಷ್ಟೇ ಅದೇ ಬೀಜ ಬಂದು ಬೆಳೆದಿರೋದು ಗೊಬ್ಬರದ ಜೊತೆ ಬೀಜ ಬಂದು ಬೆಳೆದಿರೋದು ಗಿಡದಲ್ಲೇ ಎಣ್ಣಾಗ್ಬಿಟ್ಟೈತೆ ನಮ್ಮ ಶ್ರೀಮತಿಯವರು ಎಗ್ರಿ ಕಿತ್ಕೊಳಕ್ಕೆ ಹೋಗ್ತಾರೆ ತುಂಬ ಕಿತ್ಕೊಂಡು ನೋಡೋಣ ಇದ್ರ ಮೇಲೆ ಹತ್ಬಿಟ್ಟು ಬೇಡ ಅದು ಡಬ್ಬ ಇದಾದ ತಮ್ಮಲ್ಲಿ ಒಂದು ಕೆಲಸ ಮಾಡ್ತೀನಿ ಅದು ಕಡ್ಡಿಲ್ ತಗೊಂಡಿದ್ರೆ ಹಣ್ಣು ಇದಾಗ್ತೈತೆ ಮೆತ್ಕೆ ಇದಾಗ್ಬಿಡ್ತೈತೆ ಜಾಣೆ ಎತ್ಕೊಂಡು ಕೀಳ್ತೀನಿ ನಾನು ಬಾಮ ಎತ್ಕೊತೀನಿ ನೀನು ಹಂಗೆ ಕಿತ್ಕೋ ಬಾ ನೀನು ಎತ್ಕೊಂಡು ನಿಂತ್ಕೋತೀನಿ ನೀನು ಕಿತ್ಕೋಬೇಕಾಯ್ತಾ ಸಿಗುತ್ತಾ ನೋಡು ಸಿಗುತ್ತಾ ಸಿಗಲ್ವಾ ಈಗ ಒಟ್ಟಿಗೆ ಮುರ ಹಾಕ್ತೀರ ನೀವು ಪರಂಗಿ ಗಿಡನ ಸಿಗಲ್ಲ ನೋಡ್ರಿ ನಮ್ ಜಾಣೆ ಮಗ್ಳ ಕೈಲೂ ಆಗ್ಲಿಲ್ಲ ಮೇಲ್ ಕೂರಿಸ್ಕೊಂಡ್ರು ಕೀಳೋದಕ್ಕೆ ಅದಕ್ಕೆ ನಮ್ಮ ಮನೆಯವರೇ ಹತ್ತಿ ಕೀಳ್ತಾ ಇದಾರೆ ಬಾ ಮಗಳೇ ತಗ ಗಿಡದಲ್ಲೇ ಹಣ್ಣಾಗಿರುವಂತ ಪರಂಗಿ ಹಣ್ಣು ಎಲ್ಲಿ ಮಗ್ಳೇ ತೋರ್ಸು ಏ ಸೂಪರ್ ಏ ಇಲ್ಲ ಬಿಡು ಗಿಡದಲ್ಲೇ ಹಣ್ಣಾದ್ರೆ ಚೆನ್ನಾಗಿರೋದು ಹೌದಾ ಹ್ಮ್ ಅಮ್ಮ ಇಳಿಯೋದು ಹೆಂಗೆ ಇಳಿಯೋದು ಇದು ಅಮ್ಮ ಹತ್ತದು ಹೆಂಗ್ ಸ್ಟೆಪ್ ಹತ್ತದ ಹಂಗೆ ಕ್ಯಾಚ್ ಇಟ್ಕೊಬಿಟ್ಟೆ ಸೂಪರ್ ಜಾಣೆ ಮಗಳಿಗೆ 2 ಪರಂಗಿ ಹಣ್ಣು ನೋಡ್ರಿ ಕುಂಬಳಕಾಯಿ ಎರಳಿಕಾಯಿ ಏ ಗರಿ ಮುಖ ತಡಿತದೆ ಹುಷಾರು ನೇರಳೆಕಾಯಿ ಇರಲಿಲ್ಲ ಮಗಳೇ ನೋಡ್ರಿ ಕುಂಬಳಕಾಯಿ ಎರಳಿಕಾಯಿ ಆಮೇಲೆ ಪರಂಗಿ ಹಣ್ಣು 3 ಕಿತ್ಕೊಂಡ್ವಿ ನಮ್ಮ ಶ್ರೀಮತಿಯವ್ರು ನೋಡ್ರಿ ಎಲ್ಲಿ ಮೇಡಮ್ ಬ್ಯಾಗ್ ಕಾಣಿಸ್ತಾ ಇಲ್ಲ ತುಂಬ ಭಾರವಾಗಿರೋ ಬ್ಯಾಗ್ ಇಟ್ಕೊಂಡು ಬರ್ತಾರೆ ಕೊಡು ಬ್ಯಾಗ್ ನಾನು ಇಟ್ಕೊತೀನಿ ಕೊಡು ಏನು ಇಷ್ಟೊಂದು ಭಾರ ಐತೆ ಕುಂಬಳಕಾಯಿ ಜಾಸ್ತಿ ಭಾರ ಇರೋದು ಅನ್ಸುತ್ತಲ್ಲ ಇಟ್ಕೊಂಡು ಬ್ಯಾಗ್ ತಗೊಂಡು ಮನೆಗೆ ಹೊರಟಿದ್ದೀವಿ ಮನೆಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ
ಧನ್ಯವಾದ.